ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಶಿಬಿರದಲ್ಲಿರುವ ನಿರಾಶ್ರಿತರಿಗೆ ತಿಂಡಿ ತಿನಿಸು ಹಂಚಿದ ದಾನಿಗಳು. ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಇಲ್ಲಿನ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನಲ್ಲಿರುವ ನಿರಾಶ್ರಿತರಿಗೆ ವಿವಿಧ ದಾನಿಗಳು ಉಪಹಾರ, ಊಟ ಮತ್ತು ತಿಂಡಿ ತಿನಿಸುಗಳನ್ನು ಜೊತೆಗೆ ವಿವಿಧ ಹಣ್ಣುಗಳನ್ನು ನೀಡುವ ಮೂಲಕ ಮಾನವೀಯತೆಯನ್ನು ಮೆರೆಯುತ್ತಿದ್ದಾರೆ. ನಗರದ ನಾರಸಿಂಹಪೇಟೆಯ ನಿವಾಸಿ ದಿವಂಗತ ಪ್ರಭಾಕರ್ ರೆಡ್ಡಿ ಅವರ ಹುಟ್ಟುಹಬ್ಬದ ಜ್ಞಾಪಕಾರ್ಥವಾಗಿ ಅವರ ಮಕ್ಕಳಾದ ವಿಕ್ಕಿ ಮತ್ತು ಪ್ರಶಾಂತ್ ರವರು ಇಲ್ಲಿನ ನಿರಾಶ್ರಿತರಿಗೆ ಮತ್ತು ನಗರಸಭೆ ಪೌರ ಕಾರ್ಮಿಕರ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದ್ದರು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಪರಾಧ ವಿಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಮಂಜುನಾಥ್ ರವರ ಮಗ ವಿಕಾಸ್ ರವರು ತಮ್ಮ 16ನೇ ಜನ್ಮದಿನವನ್ನು ಇಲ್ಲಿನ ನಿರಾಶ್ರಿತರ ಶಿಬಿರದಲ್ಲಿ ಕುಟುಂಬದವರ ಜೊತೆ ಆಗಮಿಸಿ ನಿರಾಶ್ರಿತರಿಗೆ ಸಿಹಿ ಮತ್ತು ಹಣ್ಣುಗಳನ್ನು ನೀಡುವ ಮೂಲಕ ಆಚರಿಸಿಕೊಂಡರು. ಇನ್ನು ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಬ್ರಹ್ಮಕುಮಾರಿಗಳಾದ ಶ್ಯಾಮಲಾ, ಸುಕನ್ಯಾ, ರಮೇಶ್ ಹಾಗೂ ಬೈರಾರೆಡ್ಡಿ ಮತ್ತಿತರ ತಂಡ ನಿರಾಶ್ರಿತರಿಗೆ ಹಣ್ಣು, ಹಂಪಲು, ಬಿಸ್ಕಟ್ಟು, ಖಾರ ತಿಂಡಿಗಳನ್ನು ವಿತರಣೆ ಮಾಡಿದರು. ನಂತರ ಬ್ರಹ್ಮಕುಮಾರಿಯರಾದ ಸುಕನ್ಯಾರವರು ಕೊರೋನಾ ಬಗ್ಗೆ ಮತ್ತು ಭಕ್ತಿಯ ಬಗ್ಗೆ ವಿವರಿಸಿದರು.